ఫుల్ అలా ఎడిట్ చేసి నన్ను అప్లోడ్ చేసిండే చేయాల. హాయ్ గైస్, వెల్కమ్ బ్యాక్ టు మై ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ಒನ್ ಮೋರ್ ವ್ಲಾಗ್ ಗೈಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಾನು ಪ್ರೀವಿಯಸ್ ಆಗಿ ಶಾರ್ಟ್ಸ್ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ. ಹಿಂಗೆ ನನಗೆ ಈ ಓಲ್ಡ್ ಸ್ಯಾರಿ ಬಿಸ್ನೆಸ್ ಎಲ್ಲ ಮಾಡ್ತಾರಲ್ವಾ ತಗೊಳ್ಳೋರು, ಅವ್ರ ಹತ್ರ ಏನ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅನ್ನೋದನ್ನ ವಿಡಿಯೋ ಮಾಡಿದ್ದೆ. ಇವತ್ತಿಗೆ ಅದು 1 ಮಿಲಿಯನ್ ವ್ಯೂ ಓಡಿದೆ. ಈ ವಿಡಿಯೋ ಮಾಡ್ತಾ ಇದ್ರೆ ನಾನು ಚೆಕ್ ಮಾಡಿದೆ ಬೆಳಗ್ಗೆ 1 ಮಿಲಿಯನ್ ಓಡಿದೆ. ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಮ್ಗೆ ಇದೇ ತರ ಬೇರೆ ಸ್ಯಾರಿ ಶಾಪ್ಸ್ ಇದ್ರೆ ಎಲ್ಲ ತೋರಿಸಿ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಅನ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಇವತ್ತು ಇನ್ನೊಂದು ಸ್ಯಾರಿ ಶಾಪ್ ಹೋಗ್ತಾ ಇದೀನಿ. ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಏನು ಆಯ್ತು ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮ್ಗೆ ಶಾರ್ಟ್ ಫಾರ್ಮ್ ಅಲ್ಲಿ ಬೇಕು ಅಂದ್ರೆ ಒಂದ್ ಶಾರ್ಟ್ ಅಥವಾ ಒಂದ್ ರೀಲ್ ನು ಸಹ ಅಪ್ಲೋಡ್ ಮಾಡಿರ್ತೀನಿ. ಸೊ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ತುಂಬಾ ಅಂಗಡಿಗಳನ್ನ ಇದೇ ತರ ರಿವ್ಯೂ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ. ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿ ಗೈಸ್. ಈ ಕುರ್ತಾದು ಎಲ್ಲ ಡೀಟೇಲ್ಸ್ ಆ ವ್ಲಾಗ್ ಅಲ್ಲಿ ಹಾಕಿದ್ದೀನಿ. ಹಿಂದಿನ ಸತಿ ನಿನ್ನೆ ನಾವು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಹೋಗಿದ್ದು. ಸೊ ಅಲ್ಲಿ ಶಾಪಿಂಗ್ ಮಾಡಿದ್ದು ಏನೇನ್ ಮಾಡಿದೀವಿ ಅಂತೆಲ್ಲ ನಾನು ಆ ವ್ಲಾಗ್ ಅಲ್ಲಿ ಹಾಕಿದ್ದೀನಿ. ಈ ಮೈಕ್ ಒಂದೊಂದ್ಸರಿ ಆಫ್ ಆಗ್ಬಿಡುತ್ತೆ, ಅದಕ್ಕೆ ಭಯ ನಂಗೆ. ಸೊ ಈಗ ಸದ್ಯಕ್ಕೆ ನಾನು ಹೋಗ್ತಾ ಇರೋದು ಬಂದು ಇಂದಿರಾನಗರ ಅಲ್ಲಿದೆ ಶಾಪ್. ಅಲ್ಲಿ ಹೋಗಿ ಚೆಕ್ ಮಾಡೋಣ ಅಂತ ಅನ್ಬಿಟ್ಟು ನಾನು ಕೆಲವು ಸ್ಯಾರೀಸ್ನೆಲ್ಲಾನು ಎತ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡೋಣ ಯಾವ ತರ ಇದೆ ಏನು ಅಂತೆಲ್ಲ ಅನ್ಬಿಟ್ಟು. ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತೆಲ್ಲ ಬ್ಲಾಗ್ ಮಾಡಿ ನಿಮ್ಗೆ ಹೇಳ್ತೀನಿ. ಅವ್ರ ಅಡ್ರೆಸ್ ಏನಾರ ಬೇಕು ಅಂದ್ರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಅಂಡ್ ನಿಮ್ಗೆ ಅಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಅನ್ನೋದು ಸಹ ನನ್ಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ? ಈಗ ನಾವು ಸದ್ಯಕ್ಕೆ ನಾನು, ರವಿ, ಸನ್ನಿ, ಅಲ್ಲಿಂದ ನಮ್ಮಮ್ಮ, ನನ್ನ ಮಗಳು ಮಲ್ಗಿದಾಳೆ. ಅವಳು ಆಕ್ಚುಲಿ ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟಿದೀನಿ. ಹೋಗ್ತೀವಿ ಅನ್ನೋ ಖುಷಿಗೆ ಮಲಗ್ಲಿಲ್ಲ. ಈಗ ಕಾರ್ಗೆ ಹತ್ತಿದ್ದಾನೆ, ನಿದ್ದೆ ಮಾಡೋಳೆ. ಹೋಗೋಣ, ಅಲ್ಲಿ ರೀಚ್ ಆಗಿ ಹೆಂಗಿರುತ್ತೆ ಅಂತ ನೋಡೋಣ. ಈಗ ನಾವ್ ಇನ್ನೂ ಚಿಕ್ಕಬಳ್ಳಾಪುರ ಬಿಟ್ಟು ಈಗ ಐ ಥಿಂಕ್ ನಾಗಾರ್ಜುನ ಕಾಲೇಜ್ ದಾಟ್ತು ಅನ್ಸುತ್ತೆ. ನಾಗಾರ್ಜುನ ಕಾಲೇಜ್ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದೀವಿ, ನೋಡೋಣ. ನನ್ಗೆ ಏನಾಗ್ತದೆ ಅಂದ್ರೆ ಈ ವಿಡಿಯೋದಲ್ಲೆಲ್ಲ ತೋರಿಸ್ದಾಗ ನಿಜವಾಗೂ ನಾನು ಸೀರೆ ತಗೊಂಡೋಗಿ ಕೊಟ್ಟಿದ ತಕ್ಷಣ ಉಜ್ಬಿಟ್ಟು, ಓ ಮ್ಯಾಮ್ ಇದ್ರಲ್ಲಿ ಇದೆ ನಿಮ್ದು, ತಗೊಳ್ಳಿ, ಇದಕ್ಕೆ 20,000, ಇದಕ್ಕೆ 20,000 ಹಿಂಗೇನೆಲ್ಲ ಕೊಟ್ರೆ ನೋಡ್ರಿ, ನಾನು ಇವನು ನನ್ ತಮ್ಮ ಇರೋಬರೋ ಸೀರೆ ಎಲ್ಲ ಎತ್ಕೊಂಡೋಗಿ ಕೊಟ್ಬಿಡ್ತೀನಿ ಕದೇ ರವಿ. ಎಷ್ಟ್ ಸೀರೆ ಐತೋ ಅಷ್ಟ್ ಸೀರೆನೂ ಎತ್ಕೊಂಡೋಗಿ ಕೊಟ್ಬಿಡ್ತೀವಿ ಗೈಸ್. ಅವ್ರು 20,000 ಏನನ್ನ ಕೊಟ್ರೆ. ಇದೇ ಓಲ್ಡ್ ಸ್ಯಾರೀಸ್. ಕೆಲವರು ಇದು ಕಮೆಂಟ್ ಮಾಡಿದೀರಾ, ಗೋಲ್ಡ್ ಸ್ಮಿತ್ ಹತ್ರ ಹೋಗಿ ಕರಗಿಸ್ಬಿಟ್ಟು ಅವ್ರ ಹತ್ರ ಹೋಗಿ ಸಪ್ರೇಟ್ ಮಾಡ್ಕೊಡ್ತಾರೆ, ನೀವು ಸೇಲ್ ಮಾಡಿ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇದೆಯೋ ಗ್ರಾಮ್ಗೆ ಅದ್ ಬರುತ್ತೆ ಅಂತ. ಅದು ನಮ್ಗೆ ಹೆಂಗ್ ವರ್ಕೌಟ್ ಆಗುತ್ತೆ ಅನ್ನೋದಕ್ಕಿಂತ ಲಾಂಗ್ ಪ್ರೋಸೆಸ್. ನಮ್ಗೆ ಅಷ್ಟು ಮಾಡಕ್ ಟೈಮ್ ಇರಲ್ಲ. ಅಂಡ್ ಏನ್ ಗೊತ್ತಾ, ಕಣ್ಮುಂದೆ ತಗೊಂಡಿರೋ ಸೀರೆನ ಸುಡ್ಬೇಕು ಅಂದ್ರೆ ಯಾರಿಗೂ ಮನ್ಸು ಬರಲ್ಲ. ಅಂಡ್ ಇನ್ನೂ ಸ್ವಲ್ಪ ಜನ ಜಾಸ್ತಿ ಕಮೆಂಟ್ ಮಾಡಿರೋದೇನು ಅಂತ ಅಂದ್ರೆ, ಯಾಕೆ ಕೊಡ್ತಾ ಇದೀರಾ, ಅದ್ರ ಬದಲು ಬಡವ್ರಿಗೆ ಕೊಡಿ, ಅದು ಇದು. ಅದೆಲ್ಲ ಅರ್ಧೋಗಿರೋ ಸೀರೆಸ್. ಓಕೆನಾ, ನಾನ್ ಚೆನ್ನಾಗಿರೋ ಸೀರೆ ಯಾವ್ದು ಸೇಲ್ ಮಾಡ್ತಾ ಇಲ್ಲ. ನನ್ಗೆ ಈ ಓಲ್ಡ್ ಸ್ಯಾರೀಸ್ ಅಂದ್ರೆ ಹುಚ್ಚು ಗೈಸ್. ನಿಜವಾಗೂ ನಾನು ಯಾವ್ದು ಚೆನ್ನಾಗಿರೋ ಸ್ಯಾರಿನ ನಾನು ಸೇಲ್ ಮಾಡ್ತಾ ಇಲ್ಲ. ನಾವ್ ಯೂಸ್ ಮಾಡಕ್ ಆಗ್ದಿರ ಆಗಿದೆ ನೋಡಿ. ಈಗ ಎಷ್ಟಂತ ಉಡಕ್ ಆಗತ್ತೆ, ಎಲ್ಲದಕ್ಕೂ ಒಂದ್ ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ. ಅದು ಲೈಫ್ ಲಾಂಗ್ ಇರುತ್ತೆ ಅಂತ ಇಲ್ಲ. ಆ ಸೀರೆ ಎಲ್ಲ ತೆಳುವಾಗಿ ಹೋಗಿದೆ ಕೆಲವು ಸೀರೆ, ಇನ್ನೊಂದ್ ಸೀರೆ ಆದ್ರೆ ಸೆರಗತ್ರ ಅರ್ಧೋಗಿದೆ. ಈ ತರ ಇರೋ ಸೀರೆನೇನೆ ನಾವು ಸೇಲ್ ಮಾಡ್ತಾ ಇರೋದು. ಅದಕ್ ಬಿಟ್ಟು ಇದು ಏನು, ನಾವು ಚೆನ್ನಾಗಿರೋ ಸೀರೆಸ್ನೆಲ್ಲ ನಾವೇನ್ ಸೇಲ್ ಮಾಡ್ತಾ ಇಲ್ಲ. ಸೊ ಇದೊಂದು ಅಪ್ಡೇಟ್ ಕೊಡೋಣ ಅಂತ ಅನ್ಕೊಂಡು ಈ ವಿಡಿಯೋದಲ್ಲಿ ಕೊಡ್ತಾ ಇದೀನಿ. ಅಂಡ್ ರೀಸೆಂಟ್ ಆಗಿ ನಾನು ಫೇಸ್ಬುಕ್ ಅಲ್ಲಿ ಸಹ ಅಕೌಂಟ್ ಓಪನ್ ಮಾಡಿದೀನಿ, ಸೇಮ್ ಲಾವಣ್ಯ ವೈಭವ್ ಬ್ಲಾಗ್ಸ್ ಅಂತ. ನೀವ್ ಯಾರಾದ್ರೂ ನನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡ್ಬೋದು. ಅಂಡ್ ಸೊ ಗೈಸ್, ಆಗ್ಲೇ ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ದಂಗೆ ಇನ್ನೊಂದ್ ಸ್ಯಾರಿ ಶಾಪ್ ನ ಚೆಕ್ ಮಾಡೋಣ ಅಂತ ಬಂದಿರೋದು. ಈಗ ನಾನ್ ಬಂದಿರೋದು ಬಂದು ಇಂದಿರಾನಗರ ಅಲ್ಲಿರೋದು, ಮೆಟ್ರೋ ಸ್ಟೇಷನ್ ಹತ್ರದಲ್ಲೇ ದುಬೈ ಮಾರ್ಕೆಟ್ ಅಂತ ಇದೆ. ನಾನು ಅದ್ರದ್ದೊಂದು ಸ್ಮಾಲ್ ಕ್ಲಿಪ್ಸ್ ನ ನಿಮ್ಗೆ ಆಡ್ ಮಾಡ್ತೀನಿ, ಅಡ್ರೆಸ್ ತಿಳ್ಕೊಬೇಕು ಅಂತ ಅಂದ್ರೆ.
ಮೇನ್ ನಿಮ್ಗೆ ಲ್ಯಾಂಡ್ ಮಾರ್ಕ್ ಬಂದು ಇಂದಿರಾನಗರ್ ಮೆಟ್ರೋ ಸ್ಟೇಷನ್ ಹತ್ರನೇ ಇರೋದು. ಸೊ ನಾನು ಇಲ್ಲಿಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನಂಗೆ ಬೇರೆ ಶಾಪ್ಸ್ನೆಲ್ಲ ಚೆಕ್ ಮಾಡಿ ನೀವು ಅಲ್ಲಿ ಏನ್ ಯಾವ ತರ ಇದೆ ಅಂತ ಹೇಳಿ ಅಂತ ಅನ್ಬಿಟ್ಟು. ಸೊ ನಂಗೆ ಇವರು ಜೆನ್ಯೂನ್ ಅನ್ಸಿದ್ರು, ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವ್ರು ಸೇಮ್ ರಬ್ ಟೆಸ್ಟ್ ಮಾಡ್ತಾರೆ. ರಬ್ ಮಾಡಿದಾಗ ವೈಟ್ ಬಂದ್ರೆ ಅದು ಪ್ಯೂರ್ ಅಂತ, ಪಿಂಕ್ ಬಂದ್ರೆ ಅದು ಪ್ಯೂರ್ ಅಲ್ಲ ಅಂತ ಅನ್ಬಿಟ್ಟು. ನಾನ್ ತಂದಿರೋ ಸ್ಯಾರೀಸ್ ಅಲ್ಲಿ 3 ಸ್ಯಾರೀಸ್ ವೈಟ್ ಬಂದಿದೆ, 1 ಸ್ಯಾರಿ ಬಂದು ಪಿಂಕ್ ಬಂದಿದೆ. ಸೊ ಆ ಸ್ಯಾರಿನ ಅವ್ರು ತಗೊಳಲ್ಲ. ಬೇರೆ ವಿಡಿಯೋದಲ್ಲೆಲ್ಲ ಹೇಳ್ದಂಗೆ ಕೆಜಿ ಲೆಕ್ಕ ತಗೋತೀವಿ, ಆತರ ಎಲ್ಲ ಏನು ಇಲ್ಲ. ಪಿಂಕ್ ಬರೋ ಸ್ಯಾರಿನ ಅವ್ರು ತಗೊಳೋದಿಲ್ಲ. ಅಂಡ್ ನಾನು 1 ಸ್ಯಾರಿ ಬಂದು ಅಮ್ಮದು ಓಲ್ಡ್ ಸ್ಯಾರಿ, ಅದಕ್ಕೆ ಅವರು 6000 ಕೊಟ್ಟಿದ್ದಾರೆ. ಅದ್ರ ಡೀಟೇಲ್ಸ್ ಎಲ್ಲ ರೀಲ್ ಅಲ್ಲಿ ಹಾಕಿದೀನಿ, ರೀಲ್ ಅಲ್ಲಿ ತೋರಿಸ್ತೀನಿ ಸಹ. ನಾನು ರೀಲ್ ನ ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ನೊಂದ್ ಸ್ಯಾರಿ ಬಂದು 4000 ಕೊಟ್ಟಿದ್ದಾರೆ. ಅಂಡ್ ಇದು ಫೈನಲ್ ಸ್ಯಾರಿ, ಇದು ಫುಲ್ ಬುಟ್ಟ ಇದೆ. ಇದು ಬ್ರೈಡಲ್ ಸ್ಯಾರಿ ಅಂತೀವಲ್ವಾ, ಸೊ ಬ್ರೈಡಲ್ ಸ್ಯಾರಿನ ಫುಲ್ ಬುಟ್ಟ ಇರೋದ್ರಿಂದ ಇದಕ್ಕೆ ನಿಯರ್ 25,000 ವರ್ಗೂ ಅವ್ರು ಕೊಡ್ತೀನಿ ಅಂತ ಅಂದಿದ್ದಾರೆ. ರಫ್ ಟೆಸ್ಟ್ ಮಾಡಿದಾಗ ಇದು ಸಹ ವೈಟ್ ಬಂದಿದೆ. ನಾನು ಅದನ್ನೆಲ್ಲ ಶಾರ್ಟ್ಸ್ ಅಲ್ಲಿ ಆಗ್ಲಿ ಅಥವಾ ರೀಲ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಈ 3 ಸ್ಯಾರಿ ವ್ಯಾಲ್ಯೂ ಇವ್ರು ಈ ತರ ಮಾಡಿರೋದು. ನೀವು ಬಂದು ಈ ಅಂಗಡಿನ ಚೆಕ್ಔಟ್ ಮಾಡ್ಕೊಳ್ಳಿ. ಚೆಕ್ಔಟ್ ಮಾಡಿ ನಿಮ್ಗೆ ಏನ್ ಅನಿಸ್ತು ಅಂತ ಅನ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ನಿಮ್ಗೆ ಯಾವ ತರ ಪ್ರೈಸಿಂಗ್ ಅನ್ನಿಸ್ತು ಎಲ್ಲ ಅಂತ ಅನ್ಬಿಟ್ಟು. ನನಗೆ ಜೆನ್ಯೂನ್ ಅನ್ಸಿರೋದಕ್ಕೆ ನಾನು ಇನ್ಸ್ಟಾಗ್ರಾಮ್ ಡೀಟೇಲ್ಸ್, ಅಡ್ರೆಸ್ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಅಂಡ್ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅವ್ರನ್ನ ಕೇಳಿ ಕೊಡ್ಬೋದು ಅಂದ್ರೆ ಅದನ್ನು ಸಹ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಳಿ. ನಿಮ್ಗೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಳಿ. ಇಲ್ಲಿಗೆ ವಿಸಿಟ್ ಮಾಡಿ ಗೈಸ್, ವಿಸಿಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವು ಸೇಲ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಚೆಕ್ ಮಾಡಬೇಕು ಅಂತಿದ್ರು ಸಹ ಇಲ್ಲಿ ಬಂದು ವಿಸಿಟ್ ಮಾಡಿ ಚೆಕ್ ಮಾಡಿ ನನಗೆ ಕಮೆಂಟ್ ಅಲ್ಲಿ ಹೇಳಿ ಗೈಸ್. ಥ್ಯಾಂಕ್ ಯು. ಸೊ ಇಲ್ಲಿಗೂ ಯಾರ್ಯಾರೆಲ್ಲ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನಾನು ಮಾಡ್ತಾ ಇರೋ ಕಂಟೆಂಟ್ ಇಷ್ಟ ಆಗಿದ್ರೆ. ಸೊ ನಿಮಗೆ ಆಲ್ರೆಡಿ ಬ್ಯಾಕ್ ಸ್ಟೋರಿ ಗೊತ್ತು, ಇನ್ಸ್ಟಾದಲ್ಲಿ ರೀಲ್ ವೈರಲ್ ಆಯಿತು. ಸೊ ಇನ್ನೊಂದು ಶಾಪ್ನ ರಿವ್ಯೂ ಮಾಡಿ ಹಾಕಿದ್ದೀನಿ, ಅದು ನಿಮಗೆ ಮುಂದೆ ಆಲ್ರೆಡಿ ಫ್ರಂಟ್ ಪಾರ್ಟಲ್ಲಿ ನೀವೆಲ್ಲ ನೋಡಿದ್ದೀರಾ. ಇಲ್ಲಿಂದ ನಾನು ನಿಮ್ಗೆ ಇನ್ನೊಂದು ಸ್ಟೋರಿ ಹೇಳ್ತೀನಿ. ನಂದು ಇನ್ನೊಂದು ಸೀರೆ ಏನಾಯ್ತು ಅನ್ನೋದು ತುಂಬ ಜನದ ಕ್ವೆಶನ್ನು. ನನಗೆ ಆ್ಯಕ್ಚುಲಿ ಆನ್ಲೈನಲ್ಲಿ ತುಂಬ ಜನ ಅಪ್ರೋಚ್ ಆದರು ನಾನು ಆ ವಿಡಿಯೋ ಹಾಕಿದಾಗ. ಬಿಕಾಸ್ ಆ ಬಿಸ್ನೆಸ್ ಅವ್ರಿಗೆ ಅದು ತುಂಬಾ ನೆಗೆಟಿವ್ ಆಗಿ ಓಡ್ತಾ ಇರೋದ್ರಿಂದ ರೀಚ್ ಆದ್ರು. ಅದ್ರಲ್ಲಿ ಒಬ್ರು ನನಗೆ ಅದಕ್ಕೆ 8000 ಕೊಡ್ತೀನಿ ಅಂದ್ರು. ಆ ಸ್ಯಾರಿನ ಸೇಲ್ ಮಾಡಿದೆ. ಅವ್ರು ಜೆನ್ಯೂನ್ ಅನ್ಸಿದ್ರು. ಅವ್ರ ಬಗ್ಗೆ ಒಂದು ರೀಲ್ ಹಾಕ್ಬೇಕು, ಅದನ್ನ ಹಾಕ್ತೀನಿ. ನಾನು ಈ ವಿಡಿಯೋದಲ್ಲಿ ಅವ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಇನ್ನೊಂದು ಕಾಲ್ ಬಂತು ಗೈಸ್. ಹೆಂಗೆ ಅಂತಂದ್ರೆ, ಫಸ್ಟ್ ನಮ್ಮ ಅಂಗಡಿಗೆ ಬನ್ನಿ, ಪ್ರಮೋಷನ್ಗೆ ಕರೆದಿದ್ದವರು, ಬನ್ನಿ ಪ್ರಮೋಟ್ ಮಾಡ್ಕೊಡಿ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೇ ಹಾಕಿ, ನಾವೇನು ಇದ್ ಮಾಡಲ್ಲ, ನಿಮಗ್ ಜೆನ್ಯೂನ್ ಅನ್ಸಿದ್ರೆ ಮಾತ್ರ ನಿಮ್ ವಿಡಿಯೋನ ಹಾಕಿ ಅಂತೆಲ್ಲ ಮಾತಾಡ್ತಾ ಅದು ಹೆಂಗ್ ಕನ್ವರ್ಟ್ ಆಯ್ತು ಅಂದ್ರೆ, ಈ ತರ ವಿಡಿಯೋನೇ ಮಾಡಂಗಿಲ್ಲ ನೀವು, ಎಲ್ಲಿ ಮಾಡಿದ್ದು, ಈ ಶಾಪ್ ಎಲ್ಲಿ, ಓಕೆ ಅವ್ರು ನಿಮ್ಮನ್ನೇನು ಕೇಳಿಲ್ವಾ, ಅವ್ರಿಗೇನಾದ್ರೂ ಈ ರೀಲ್ ರೀಚ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ನಿಮ್ ಮನೆ ಹತ್ರ ಬಂದೇ ಜಗಳ ಮಾಡ್ತಾರೆ, ಹಂಗೆ ಹಿಂಗೆ. ಫಸ್ಟ್ ಆಫ್ ಆಲ್ ನಾವು ಚಿಕ್ಕಬಳ್ಳಾಪುರದಲ್ಲೇ ಇರೋದು. ಅವ್ರು ನಮ್ಮ ಮನೆ ಹತ್ರ ಬಂದು ಜಗಳ ಮಾಡಿದ್ರೆ ಬಿಡೋರಂತೂ ಏನಲ್ಲ, ನಾವು ಚಿಕ್ಕಬಳ್ಳಾಪುರದವ್ರೇನೆ. ಆ ತರ ಎಲ್ಲ ಭಯ ನನ್ಗೇನಿಲ್ಲ. ಅವ್ರು ಬಂದು ಜಗಳ ಮಾಡ್ತಾರೆ ಅಂತ ನಾನು ರೀಲ್ ತೆಗ್ದು ಹಾಕೋದು ಆ ತರ ಎಲ್ಲ ಭಯ ಇಲ್ಲ. ನನ್ಗೇನ್ ಅನ್ಸ್ತು ನಾನು ಅದನ್ನೇ ಆ ರೀಲಲ್ಲಿ ಹೇಳಿದೀನಿ. ಅಂಡ್ ಸೆಕೆಂಡ್ ಇನ್ನೊಂದೇನು ಅಂತ ಅಂದ್ರೆ, ಅವರು ಸಮಥಿಂಗ್ ಏನೋ ಮೆನ್ಷನ್ ಮಾಡೋದು, ಅವ್ರ ಹತ್ರ ಈ ತರ ಇದೆ, ನಾನು ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ನೇ ಬ್ಲಾಕ್ ಮಾಡಿಸ್ಬೋದು, ನಿಮ್ಮ ಅಕೌಂಟೇ ಇಲ್ದಂಗ್ ಮಾಡ್ಬೋದು ನಾವುಗಳು, ನಮ್ಮ ಹತ್ರ ಕೇಪಬಿಲಿಟಿ ಐತೆ ಅಂದಾಗ ನಂಗೆ ಒಂಥರ ಹೆಂಗ್ ಅನ್ನಿಸ್ತು ಅಂತ ಅಂದ್ರೆ, ಒಂದು ವಿಡಿಯೋಗೋಸ್ಕರ ಅಕೌಂಟ್ ಡಿಲೀಟ್ ಆಗೋ ಸ್ಟೇಜ್ಗೆ ಹೋಗ್ತಾ ಇದೆಯಾ ಅಂತಾನೆ ಅನ್ನಿಸ್ತು. ಅಲ್ಲೊಂದ್ ಸೆಕೆಂಡ್ ನನ್ನ ಮೈಂಡ್ ಸ್ಟಾಪ್ ಆಯ್ತು. ಲೈಕ್ ಈ ವಿಡಿಯೋಸ್ ನಾನು ಸ್ಟಾಪ್ ಮಾಡ್ಬೇಕು ಅನ್ಸುತ್ತೆ. ಬಿಕಾಸ್ ನನ್ಗೆ ಏನಿಲ್ಲ, ನಂದೇನು ಜಾಸ್ತಿ ಫಾಲೋವರ್ಸ್ ಇಲ್ಲ ಅಂದ್ರೂ 2500 ಫಾಲೋವರ್ಸ್ ಇದಾರೆ. ಅದು ನನ್ಗೆ ಹೆಚ್ಚೇನೇನೆ. ಅದನ್ನ ಬಿಲ್ಡ್ ಮಾಡೋದಕ್ಕೆ 1 ವರ್ಷದಿಂದಾನು ಸ್ಟ್ರಗಲ್ ಪಡ್ತಾ ಇದ್ದೀನಿ. ಹಂಗ ಅನ್ನಿಸ್ದಾಗ ನನ್ಗೂ ಬೇಜಾರಾಯ್ತು. ಅದಾದ್ಮೇಲೆ ಇನ್ನು ತುಂಬಾ ಜನ ಜೆನ್ಯೂನ್ ಆಗಿರೋರು ಸಹ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಗೈಸ್. ನೀವು ಅಷ್ಟೇ ಮಿಕ್ಸ್ಡ್ ರಿವ್ಯೂಸ್ ಹಾಕ್ತಾ ಇದ್ದೀರಾ. ನಾನು ನಿಮ್ಗೆ ಹೇಳೋದು ಒಂದೇ ಮಾತು, ಎಲ್ಲಾ ಸೀರೆಗೂ ವ್ಯಾಲ್ಯೂ ಬರಲ್ಲ. ಆ ಸೀರೆಯಲ್ಲಿ ಏನಂತಾರೆ, ಪ್ಯೂರ್ ಜರಿ ಇದ್ರೆ ಮಾತ್ರನೇ ನಮ್ಗೆ ವ್ಯಾಲ್ಯೂ ಸಿಗೋದು. ನಾವೆಲ್ಲಾ ಸೀರೆ ತಗೊಂಡೋಗಿ ನಮ್ಗೆ ವ್ಯಾಲ್ಯೂ ಕೊಡ್ಬೇಕು ಅಂದ್ರೆ ಆಗಲ್ಲ. ಆಸ್ ಅ ಕನ್ಸ್ಯೂಮರ್ ನಾವೊಂದ್ ಮೈಂಡ್ ಅಲ್ಲಿ ಇಟ್ಕೊಬೇಕು, ನಮ್ ಸೀರೆ ಪ್ಯೂರ್ ಆಗಿದ್ರೆ ನಮ್ಗೆ ವ್ಯಾಲ್ಯೂ ಕೊಡೋದು. ನಿಮ್ ಸೀರೆ ಪ್ಯೂರ್ ಇತ್ತಾ, ನೀವು ಅಲ್ಲಿ ಇಷ್ಟ ಆದ್ರೆ ಕೊಡಿ, ಇಲ್ಲ ಬೇರೆ ಅಂಗಡಿಗೆ ಹೋಗ್ಕೊಡಿ. ತುಂಬಾ ಶಾಪ್ಸ್ ಇದಾವೆ ಇದಂತೂ ದೊಡ್ಡ ಬಿಸ್ನೆಸ್. 1-2 ಶಾಪ್ಸ್ ಅಲ್ಲ, ಇವಾಗ ಏರಿಯಾಗೂ ಶಾಪ್ಸ್ ಆಗೋ ರೇಂಜ್ ಬೆಳೀತಾ ಇದಾರೆ ಇವರೆಲ್ಲ. ನಾನು ಇನ್ನೊಂದ್ ಹೇಳ ನಿಮ್ಗೆ, ಆಲ್ಮೋಸ್ಟ್ ಒಂದೇ ಫ್ಯಾಮಿಲಿ ಟ್ರೀ ಇಂದಾನೇ ಈ ಶಾಪ್ಸ್ ಎಲ್ಲ ಬಂದಿರೋದು. ಸೊ ಅರ್ಥ ಮಾಡ್ಕೊಳ್ಳಿ, ನಾನು ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ ಇದ್ರ ಬಗ್ಗೆ. ಅಂಡ್ ಹೋಗಿ ಒಂದ್ ಶಾಪ್ ಕಲ್ದಿದ್ರೆ ಇನ್ನೊಂದ್ ಶಾಪ್ ಹೋಗಿ ನಿಮ್ಗೆ ಏನ್ ಅನ್ನಿಸ್ತಿದೆ ಅಂತ ಅನ್ಬಿಟ್ಟು ಈ ವಿಡಿಯೋ ಕೆಳಗಡೆನು ಕಮೆಂಟ್ ಹಾಕಿ. ಅಂಡ್ ತುಂಬಾ ಜನ ಜೆನ್ಯೂನ್ ಆಗಿನೂ
ಇದು ಏನು ಹೇಳಿ ನಾನು ನಿಮ್ಗೆ ಟಿಪ್ ಕೊಡ್ತೀನಿ ಗೈಸ್. ನಿಮ್ಗೆ ಈಗ ಸೆಲೆಬ್ರಿಟೀಸ್ ಎಲ್ಲ ಸೀರಿಯಸ್ ಅಂತೆ ಇವೆಲ್ಲ ಮಾಡ್ತಿದ್ದಾರೆ ಗೊತ್ತಾ, ರ್ಯಾಪಿಡ್ ರಶ್ಮಿ ಆಗಿರ್ಬೋದು, ಯೋಗಲಕ್ಷ್ಮಿ ಅವರಾಗಿರ್ಬೋದು, ಅಂತ ಕಡೆ ಆಗ್ತಾರಲ್ವಾ, ಅಲ್ಲೋಗಿ ಅಲ್ಲಿ ನಿಮ್ಗೆ ಜೆನ್ಯೂನ್ ಪ್ರೈಸ್ ಕೊಡ್ತಾರೆ. ನಿಜವಾಗೂ ನನ್ನ ನಂಬಿ ಅಂತ ಕಡೆ ಹೋಗಿ ಅಂತ ಕಡೆ ಸೇಲ್ ಮಾಡಿ ನಿಮ್ಗೆ ಜೆನ್ಯೂನ್ ಪ್ರೈಸ್ ಕೊಡ್ತಾರೆ. ಅಲ್ಲಿ ಹಂಗ ಹಾಕೋದ್ರಿಂದ ಎರಡು ಉಪಯೋಗ ಏನು ಅಂದ್ರೆ, ಅವ್ರಿಗೇನು ಈಗ ನಾನು ಸ್ಯಾರಿ ಇದಾಗ್ತಾ ಇದ್ದೀನಿ ಅಂತಂದ್ರೆ ನೀವು ಅಲ್ಲಿ ಓಲ್ಡ್ ಸ್ಯಾರಿ ಮಾಡ್ತೀರಾ ಅಂದ್ರೆ ಆ ದುಡ್ಡಲ್ಲಿ ಬಂದು ನನ್ನ ಹತ್ರ ಶಾಪ್ ಮಾಡ್ತೀರಾ. ಅಫ್ಕೋರ್ಸ್ ನಾವ್ ಹೆಣ್ಮಕ್ಳು ಈಗ ಒಂದ್ ಸೀರೆ ಹೋಗಿದ್ರೆ ಅದಕ್ಕೆ 2 ಸೀರೆ ನಮಗ್ ಬೇಕು, ಇಲ್ಲಾಂದ್ರೆ ನಮಗ್ ಸಮಾಧಾನ ಆಗಲ್ಲ. ಸೊ ಅಲ್ಲಿ ಆಗುತ್ತೆ. ನೀವು ಅಲ್ಲೋಗಿ ಚೆಕ್ ಮಾಡಿ ಅಲ್ಲಿ ಮಾಡಿ. ಇದು ನಂದು ಸಜೆಷನ್, ನೀವು ತಗೊಳ್ಳಿ. ಹೋಗಿ ನಿಮ್ಮ ಹತ್ರ ಚೆನ್ನಾಗಿರೋ ಸೀರೆ ಪ್ಯೂರ್ ಸ್ಯಾರೀಸ್ ಇದ್ರೆ ಅಂತ ಕಡೆ ಹೋಗಿ ಸೇಲ್ ಮಾಡಿ, ನಿಮ್ಗೆ ಒಳ್ಳೆ ಪ್ರೈಸ್ ಕೊಡ್ತಾರೆ. ಅಂಡ್ ನಿಮ್ಗೆ ಏನಾದ್ರು ಇದೇ ತರ ವಿಡಿಯೋಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಗೈಸ್, ಮಾಡ್ತೀನಿ. ಇಲ್ಲಾಂದ್ರೆ ನಾನು ಮಾಡಲ್ಲ. ನನ್ಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಇದು ನನ್ಗೆ ಸ್ಯಾರೀಸ್ ಎಲ್ಲಾನು. ಬಿಕಾಸ್ ನಂಗೆ ಗೊತ್ತಿಲ್ಲ, ನಾನು ಹೋದಾಗ ಮೇ ಬಿ ಅವರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅಂತ ಗೊತ್ತಿಲ್ಲ. ನಾವು ಹೋಗಿ ವಿಡಿಯೋ ಮಾಡೋದು, ನೀವು ಹೋದಾಗ ಬೇರೆ ಎಕ್ಸ್ಪೀರಿಯನ್ಸ್ ಆಗೋದು, ಅದೆಲ್ಲ ನನ್ಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಸೊ ಅಷ್ಟೇ. ಇನ್ನು ಇದ್ರ ಬಗ್ಗೆ ಇದೆ, ಮುಂದೆ ಮುಂದೆ ವಿಡಿಯೋಸ್ ಎಲ್ಲ ಹೇಳ್ತೀನಿ. ಇವತ್ತಿಗೆ ಈ ವಿಡಿಯೋಗೆ ಇಷ್ಟನೇ. ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ, ಬಟ್ ಯೂಟ್ಯೂಬ್ ಅಲ್ಲಿ ಏನಾಗ್ತಿದ್ಯೋ ಗೊತ್ತಿಲ್ಲ. ಐ ಆಮ್ ಸ್ಟಕ್ಕಿಂಗ್. ನಾನು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ನನ್ನ ಬೆಟರ್ ಮಾಡ್ಕೊಬೋದು ಅಂತ ಅನ್ಬಿಟ್ಟು. ಎನಿವೇ, ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ತಿರೋರ್ಗೆಲ್ಲೋ ಬಿಗ್ 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 ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಹಿಂಗೆ ನೋಡ್ತಾ ಇರಿ ನನ್ನ ಶಾಪ್ನ. ನನ್ನ ಶಾಪ್ ಅಲ್ಲ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಗೈಸ್.